ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಗೋಕಾಕ ಗುಂಡಾರಾಜ್ಯ ಅಂಥೇಳಿ ಯಾವಾಗಲೂ 10 ವರ್ಷದ ಹಿಂದೆಯೇ ಅಶೋಕ್ ಪೂಜಾರಿ ಹೇಳಿದರು. ತದನಂತರ ಈಗ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಗುಂಡಾರಾಜ್ಯ ಇದ್ದದ್ದು ಕಳೆದ 30 ವರ್ಷಗಳಿಂದ. ಯಾರು ಅವರು ವಿರುದ್ಧ ಬರ್ತಾರೆ ಅವ್ರನ್ನ ಮುಗಿಸೋದೇ ಅವರ ಪ್ಲ್ಯಾನ್ ಆಗಿತ್ತು. ನಂತರ ಪೊಲೀಸ್ ಸ್ಟೇಷನ್ಗಳು ಇವರ ಮನೆಯಲ್ಲೇ ಇದ್ದಂಗೆ ಕೆಲಸ ಮಾಡ್ತೇವೆ ಅಂತ ಆರೋಪ ಕೂಡ ಇತ್ತು. ಆ ಆರೋಪ ಕೂಡ ಸಿದ್ಧ ಆಗ್ತಾ ಬಂದಿತ್ತು. ಮೊನ್ನೆ ಒಬ್ಬ PSI ಯಾವ ರೀತಿ ಪತ್ರಕರ್ತ ಧಮಕಿ ಹಾಕಿದ್ದ, ಆ ಪ್ರಕರಣ ಆ PSI ಇಂದಿಗೂ ಕೂಡ ವರ್ಗಾವಣೆ ಆಗಿಲ್ಲ ಅಂತ ನಮಗೆ ಬಂದಂಥ ಮಾಹಿತಿ. SP ಅವರು ಯಾಕೆ ಮೇಲಿಂದ ಮೇಲೆ ಗೋಕಾಕ್ ಭೇಟಿ ಆಗಬಾರ್ದು? ಭೇಟಿ ಕೊಡಲೇಬೇಕು. ಇಲ್ಲಿ ಜೂಜಾಟ ಕೇಂದ್ರಗಳು ಶಾಸಕರ ಒಂದು ಅನುಮತಿಯಿಂದಲೇ ನಡೀತಾ ಇದ್ದಾವೆ. ಅವ್ರು ಹೇಳ್ತಾರೆ ಪೊಲೀಸರು ನಮ್ಮ ಹಿಂದಿದ್ದಾರೆ, SP DC ಬೆಕ್ಕಾದವ್ರು ಬರಲಿ, ನೀವೇನೋ ಅಂಜಲಿಕ್ಕೆ ಹೋಗಬೇಡಿ ಅನ್ನುವಂಥ ನೇರವಾಗಿ ತಮ್ಮ ಬೆಂಬಲಿಗರೇ ಹೇಳ್ತಾ ಇದ್ದಾರೆ. ಹೀಗಾಗಿ CL4ಗಳು ಅದು ಜೂಜಾಟ ಕೇಂದ್ರಗಳಾಗಿವೆ. ನಂತರ ಎಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ನಡೀತಿದೆ. ಇವ್ರಿಗೆ ಯಾರು ಬೇಡ ಅವರಿಗೆ ಎತ್ತಿ ಕಟ್ಟಿ ಪ್ರಕರಣವನ್ನು ದಾಖಲಿಸ್ತಾ ಇದ್ದಾರೆ. ನನ್ನ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಲ್ಲಿ ಬೆಲೆ ಇಲ್ಲ. ಸಿದ್ದರಾಮಯ್ಯ ಗಮನಿಸಂಗಿಲ್ಲ. ಅಲ್ಲಿ ಅನ್ಕ ಮತ್ತೊಮ್ಮೆ BJPನ ಆರಿಸಿ ಬರುವಂಥ ವಾತಾವರಣ ಈಗಿದೆ. ಈಗ ಅಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಇದ್ದರೂ ಕೂಡ ಇಲ್ಲಿ ಅಶೋಕ್ ಪೂಜಾರಿ ಅವರನ್ನು ತೊಳೆದುಬಿಟ್ರು. ಅದಕ್ಕಿಂತ ಮೊದಲು ಅನೇಕ ಜನರನ್ನು ತುಳಿತಾನೆ ಇದ್ದಾರೆ. ಈಗ ಟಾರ್ಗೆಟ್ ಯಾರ್ದು? ಮಹಂತೇಶ್ ಕಡಾಡಿ ಅವ್ರದ್ದು. ಆದರೆ ಕಡಾಡಿ ಅವರು ಧೈರ್ಯದಿಂದ ಹೇಳ್ತಾ ಇದ್ದಾರೆ, ಬಿಚ್ಚಿಡ್ತಾ ಇದ್ದಾರೆ. ಅಲ್ಲಿ ಹೋರಾಟಗಾರರು ಮಾತ್ರ ಇವರು ಬೆಂಬಲಕ್ಕೆ ನಿಂತಿಲ್ಲ. ಇನ್ನು ಪತ್ರಕರ್ತರ ಪರಿಸ್ಥಿತಿ ಹೇಳೋದೇ ಬೇಡ. ಒಟ್ಟಾರೆ ಈ ಗೋಕಾಕದಲ್ಲಿ ಏನು ಗುಂಡಾರಾಜ್ ಇದೆ, ಇದು ಯಾವಾಗ ಅಂತ್ಯ ಆಗೋದು? ಜಂಗಲ್ ರಾಜ್ ಯಾವಾಗ ಅಂತ್ಯ ಆಗೋದು? ಬಿಹಾರ್ಕ್ಕಿಂತ ಕೆಟ್ಟ ಪರಿಸ್ಥಿತಿ ಇದೆ ಅಂದರೆ 15 ವರ್ಷದಿಂದನೇ ಅಶೋಕ್ ಪೂಜಾರಿ ಹೇಳಿದರು. ಅವ್ರನ್ನೊಮ್ಮೆ ಶಾಸಕನಾಗಿ ಮಾಡಬೇಕಾಗಿತ್ತು. ಆದರೆ ಹಣದ ಪ್ರಭಾವ ಮುಂದೆ ಗುಂಡಾಗಿರಿ, ತೋಳುಬಲ, ಇದರ ಹಿಂದೆ ಜನ ಅನಿಸ್ತಾ ಇದ್ದಾರೆ. ಜನ ಅಂಜಬಾರ್ದು, ಸ್ವಾಭಿಮಾನಿಗಳಾಗಬೇಕು ಅಂತ ಹೇಳಿದಾಗ ಇಲ್ಲ, ಅವರು ನಮಗೆ ಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಓಟನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಮಹಂತೇಶ್ ಕಡಾಡಿ ಅವರು ಏನು ಹೇಳಿದರೆ ಸ್ಪಷ್ಟವಾಗಿ ವಿಡಿಯೋ ಮುಗಿಯುವರೆ ನೋಡಿ, ಎಷ್ಟು ಸಾಧ್ಯತೆ ಶೇರ್ ಮಾಡಿರಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಲಿ, ಗೋಕಾಕ್ ಗುಂಡಾರಾಜ್ ಅನ್ನೋದು ಗೊತ್ತಾಗಲಿ. ಎಲ್ಲರಿಗೂ ಗೊತ್ತಿದೆ, ಇನ್ನೆಟ್ಟು ಜನರಿಗೆ ಗೊತ್ತಾದ ಅವೇರ್ನೆಸ್ ಆಗ್ತೈತೆ. ಇನ್ನು ಯುವಕರು, ಅಲ್ಲಿ ಯುವಕರು, ಗೋಕಾಕ್ ಯುವಕರು ಭಾಳ ಎಚ್ಚೆತ್ತುಕೊಳ್ಬೇಕು. ನೀವು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಪ್ರಶ್ನೆ ಮಾಡೋದಿಲ್ಲ. ಕೆಲವು ನಾಯಕರು ಪ್ರಶ್ನೆ ಮಾಡ್ತಾಯಿದ್ದಾರೆ, ಆದರೆ ಅವನ್ನ ವ್ಯವಸ್ಥಿತವಾಗಿ ತುಳಿತಾ ಇದ್ದಾರೆ. ವಕೀಲರ ಮೇಲೆ ಹಲ್ಲೆ ಆಯಿತು. ನಂತರ ಯಾರು ಮಹಂತೇಶ್ ಕಡಾಡಿ ಅವ್ರ ಪರವಾಗಿ ಧ್ವನಿ ಹತ್ತಾರ ಅವ್ರನ್ನ ಮುಗಿಸುವಂಥ ಒಂದೇ ಒಂದು ಸೂತ್ರವನ್ನು ಅವನು ಹೇಳಿದ್ದಾರೆ. ಅನೇಕ ಊರುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ಶಾಸಕರ ಗಮನ ಇಲ್ಲ. JJM ಕಾಮಗಾರಿ ಕಳಪೆಯಾಗಿದೆ, ಅದ್ರ ಬಗ್ಗೆ ಇಲ್ಲ. ಜೂಜಾಟ ಕೇಂದ್ರಗಳು ರಾಶೋಚಿತವಾಗಿ ನಡೀತಾ ಇದೆ. ಗಾಂಜಾ ಆಗಲಿ, ಅಫೀಮ್ ಆಗಲಿ, ನಂತರ ಸರಾಯಿ, ಇವ್ರದ್ದೇ ಸರಾಯಿ ಇದೆ, ಅಲ್ಲಿ ನಕಲಿ ಸರಾಯಿ ಮಾಡ್ತಾಯಿದ್ದಾರೆ. ಇದೆಲ್ಲ ಆರೋಪಗಳು ಅಲ್ಲಿದ್ದರೂ ಕೂಡ ಜನ ಯಾಕೆ ಬಾಯಿ ಬಿಡ್ತಾಯಿಲ್ಲ ಅಂದರೆ ಅನಿಸ್ತಾ ಇದ್ದಾರೆ. ಅನ್ನುವಂಥ ಅಗತ್ಯ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇನ್ನು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದಾಗ ಈ ರೀತಿ ಪರಿಸ್ಥಿತಿ ಇದ್ದಾಗ ಇನ್ನು BJP ಸರ್ಕಾರ ಬಂತಂದರೆ ಅದು ಹೇಳೋದನ್ನೇ ಬೇಡ. ಒಟ್ಟಾರೆ ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಏನು ಹೇಳಿದ್ದಾರೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋಣ. ಗೋಕಾಕದಲ್ಲಿ ಪೊಲೀಸರ ದಬ್ಬಾಳಿಕೆ ವಿರುದ್ಧ ಇವತ್ತು ಗೋಕಾಕ್ನಲ್ಲಿ ಪ್ರತಿಭಟನೆ ಮಾಡಿದ್ರಿ, ಏನ್ ಹೇಳಕ್ ಬಯಸ್ತಾರೆ? ಈ ಕಳೆದ 1 ತಿಂಗಳಿಂದ ನೋಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅಮಿತ್ ಅಂತ ಹುಡುಗನ ಒಂದು ಕಂಪ್ಲೇಂಟ್ ಕೊಟ್ಟಾಗ ಬಂದಾಗ, ಅಥವಾ ಅವ್ರದ್ದೊಂದು ಕಂಪ್ಲೇಂಟ್ ಕೇಸದಾಗ ವಿಚಾರಣೆ ಮಾಡಕ್ ಬಂದಾಗ, ಟೌನ್ PSI ಆದಂತ ಕಿರಣ್ ಮೋತಿ ಅವರು ಒಂದು ಅತಿ ಅವಾಚ್ಯ ಶಬ್ದಗಳಿಂದ, ಯಾರು ಅದನ್ನ ಸುಸಂಸ್ಕೃತರು ಕಿವಿಯಿಂದ ಕೇಳಬಾರ್ದಂತ ಶಬ್ದಗಳನ್ನ ಉಪಯೋಗ ಮಾಡಿಕೊಂಡು ಅವತ್ತನ್ನ ಅವರ ನಿಂದನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಹಳೆಯ ಒಂದು ವಿಡಿಯೋ ಬಂತು ಬುಧವಾರ, 4 ದಿನ ಹಿಂದೆ. ಒಬ್ಬ ತಾಯಿ ತನ್ನ ಮಗನನ್ನ ಅವಾಚ್ಯ ಶಬ್ದಗಳಿಂದ ಬೇದ್ರ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಬಂದು ಕಿರಣ್ ಮೋತಿ ಅವರ ವಿರುದ್ಧ ಒಂದು ಮಾನಸಿಕವಾಗಿ ಒಂದು ಅವ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇವನ್ನೆಲ್ಲ ನೋಡಿದಾಗ ಈ ಪೊಲೀಸ್ ಯಾಕೆ ಈ ರೀತಿ ಇಷ್ಟೊಂದು ದರ್ಪ ನಡೆಸ್ತಾ ಇದಾರ ಅನ್ನುವಂಥದ್ದು ಕೇಳಬರ್ತದೆ. ಇದ್ರ ವಿಚಾರ ಮಾಡಕ್ ಹೋದಾಗ ಇವ್ರು ಏನು ಪೊಲೀಸರು ಅದಾರಲ್ಲ, PSI ಆಗಲಿ, ಕೆಲವೊಂದು ಎಲ್ಲರೂ ಅಲ್ಲ, ಕೆಲವೊಂದು ಪೊಲೀಸರು ಹಲವಾರು ವರ್ಷಗಳಿಂದ ಇಲ್ಲೇ ಬೇರ್ ಬಿಟ್ಟಿದ್ದಾರೆ. 4-5 ವರ್ಷಗಳಿಂದ
ಮತ್ತು ಇವರಿಲ್ಲಿದ್ದ ಗೋಕಾಕ ರಾಜಕಾರಣಿಗಳ ಒಂದು ಆಶೀರ್ವಾದ ಬೆಂಬಲದ. ಯಾಕಂದ್ರ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಇವರು ಆಚರಣೆಗೆ ತರ್ತಾರ. ಯಾಕಂದ್ರೆ ಇವತ್ತು ಗೋಕಾಕದಲ್ಲಿ ಹೇಳಲಾಗ್ತದ, ಗೋಕಾಕ ರಾಜಕಾರಣ ಪೊಲೀಸ್ ಸ್ಟೇಷನ್ ಇಂದ ಕಂಟ್ರೋಲ್ ಮಾಡ್ಲಾಗ್ತದ, ಅಥವಾ ಪೊಲೀಸರ ಮುಖಾಂತರ ಈ ತಮ್ಮ ವಿರೋಧಿಗಳನ್ನ ಹತ್ತಿಕ್ಕುದಾಗ್ಲಿ, ಅಥವಾ ಅವ್ರನ್ನ ಮನೆಗೆ ಬಾಯ ಬಂದ್ ಮಾಡೋದಾಗ್ಲಿ, ಅವ್ರ ಮೇಲೆ ಸುಳ್ಳು ಕೇಸ್ಗಳ ಹಾಕಿ, ಅಟ್ರಾಸಿಟಿ ಕೇಸ್ಗಳ ಹಾಕಿ, ಅಥವಾ ಅವ್ರ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಅವ್ನ ಹೆದರಿಸುವುದು, ಅವ್ರ ಆಸ್ತಿಗಳ ಮೇಲೆ ಒಂದು ಕೇಸ್ ಹಾಕುದು, ಅಥವಾ ಅವ್ರ ಪಕ್ಕದಲ್ಲಿರುವಂತಹ ಗುಂಡಾಗಳ ಅಥವಾ ಅವರು ಅಣ್ಣತಮ್ಮರನ್ನ ಜಗಳ ಹಚ್ಚುದಾಗ್ಲಿ, ಇದೆಲ್ಲ ಒಂದು ಪೊಲೀಸರ ಮುಖಾಂತರವಾಗಿ ನಡೆಸುವಂತ ಒಂದು ವ್ಯವಸ್ಥೆ ಅದ. ಮತ್ತು ಅದಕ್ಕಾಗಿ ಅವ್ರಿಗೆ ರಾಜಕೀಯ ಜನರ ಆಶೀರ್ವಾದ ಇರೋದ್ರಿಂದ ಅವರಿಗೆ ಯಾವುದೇ ಭಯವಾಗ್ಲಿ ಭೀತಿ ಆಗ್ಲಿಲ್ಲ. ಈಗ ನೋಡ್ರಿ, ಇವತ್ತು 2 ಇನ್ಸಿಡೆಂಟ್ ನಡೆದ್ರು ಆ ಪೊಲೀಸ್ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೈಯರ್ ಆಫೀಸರ್ ಸಹ ಹೆದರುವಂತ ವ್ಯವಸ್ಥೆ ಅದ. ಯಾಕಂದ್ರೆ ಇವರು ಒಂದು 20 ವರ್ಷಗಳಿಂದ ಈ ಪೊಲೀಸ್ ಗೋಕಾಕದ ಒಂದು ಇತಿಹಾಸ ನೋಡಿದ್ರೆ, ಯಾರ್ಯಾರು ಇಲ್ಲಿ ರಾಜಕೀಯ ವಿರೋಧಿಗಳದಾರ, ನಮ್ಮ ಗೋಕಾಕ ರಾಜಕಾರಣದ ವಿರೋಧಿಗಳ ಏನದಾರ, ಅವ್ರನ್ನೆಲ್ಲರೂ ವ್ಯವಸ್ಥಿತವಾಗಿ ಮಟ್ಟ ಹಾಕಿದಾರ. ಇವತ್ತು ಕೋಕಾ ಕಾಯ್ದೆಯಲ್ಲಿ ಒಂದು ಯಾವ್ದೋ ಗ್ಯಾಂಗ್ ಅಂತ ಹೇಳಿ ಅವ್ರನ್ನ ಈಗ ಕೋಕಾ ಕಾಯ್ದೆಯಲ್ಲಿ ಜೈಲ್ನಾಗ ಅದಾರ. ಮತ್ತು ಆ ಇನ್ಸಿಡೆಂಟ್ಸ್ ನಲ್ಲಿ ಪೊಲೀಸರು ಏನ್ ಮಾಡ್ತಾರಂದ್ರ, ಗೋಕಾಕ್ನಲ್ಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ರಾತ್ರಿಯಲ್ಲಿ ವಿಚಾರಣೆಯ ನೆಪದಲ್ಲಿ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರಿಗೆಲ್ಲ ಅವ್ರನ್ನ ರಾತ್ರಿ ಎಲ್ಲ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಟಾರ್ಚರ್ ಕೊಟ್ಟು ಮತ್ತೆ ಅವರಿಂದ ಸುಮಾರು 8 ಕೋಟಿವರೆಗೆ ದುಡ್ಡು ಸಂಗ್ರಹ ಮಾಡಿದ್ರು. ಇದು ನ್ಯೂಸ್ ಪೇಪರ್ ಅದ. ಇದು SP ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಂತರ ಅದನ್ನ ಅವರಿಗೆ ಮರಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅದರ ನಂತರ ಹಲವಾರು ಘಟನೆಗಳನ್ನ ನೀವು ನೋಡಿದ್ರೆ, ಇವರು ವಿರೋಧಿಗಳನ್ನ ಯಾವ್ದಾದ್ರು ಒಂದು ಅನಾಥವಾಗಿ ಒಂದು ಕ್ರೈಮ್ ನಡೆದ್ರ, ಅಥವಾ ಅನಾಥ ಶವ ಏನಾದ್ರು ಸಿಕ್ಕ್ರ, ಅಥವಾ ಗೊತ್ತಿಲ್ಲದೆ ಯಾವ್ದು ಮರ್ಡರ್ ಆದ್ರ, ಆ ಏರಿಯಾದಲ್ಲಿ ಸುತ್ತಮುತ್ತಲಿರುವಂತ ತಮ್ಮ ರಾಜಕೀಯ ವಿರೋಧಿಗಳನ್ನ ವಿಚಾರಣೆ ನೆಪದಲ್ಲಿ ಪೊಲೀಸ್ ಸ್ಟೇಷನ್ ಕರ್ಸುದು, ಪೊಲೀಸ್ ಸ್ಟೇಷನ್ ಕುಣಿಸುದು, ಅಥವಾ ಒಬ್ಬೊಬ್ಬರನ್ನ ಅವರು ಟ್ರೀಟ್ಮೆಂಟ್ ಮಾಡೋದು, ಅವ್ರನ್ನ ಹೊಡಿದು ಆಮೇಲೆ ಇಲ್ಲಪ್ಪ ಇದು ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಮನೆಗೆ ಬಿಟ್ಟು ಬರುವಂತದ್ದು, ಇದು ಯಾರೂ ಕಂಡು ಕೇರಳಿರದಂತ ಒಂದು ಘಟನೆಗಳ ಗೋಕಾಕನಲ್ಲಿ ನಡೀತಾವ. ಇಷ್ಟೆಲ್ಲ ಇವತ್ತು ಮುಗ್ಧ ಹಳ್ಳಿ ಜನರನ್ನ, ಹಿರಿಯರನ್ನ, ಇವತ್ತು ಜಾತ್ರಾ ಕಮಿಟಿಯ ಹಿರಿಯರನ್ನ ಅವ್ರಿಗೆ ಮುಖರ್ಜಿ ಮಾಡೋದು, ಇಲ್ಲ ಇವರು ದೇವಿ ಬಂಗಾರವನ್ನ ಕದ್ದಿದಾರ, ದುಡ್ಡದಲ್ಲಿ ಅಪರತಪ್ಪಿ ಮಾಡಿದಾರ ಅನ್ನುವಂತ ಒಂದು ಮುಖರ್ಜಿ ಹಾಕಿಸಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆದು ಅವ್ರು ಮುಂಜಾನೆಯಿಂದ ಸಂಜಿಕ ಮುಖರ್ಜಿ ಒಂದು ವಿಚಾರ ಮಾಡಿ 10 ನಿಮಿಷ ಕಳಿಸ್ಬೇಕು. ಅವ್ರನ್ನ ಏನ್ ಮಾಡ್ತಾರಂದ್ರ ಮುಂಜಾನೆ 7 ಗಂಟೆ ಕಲ್ಲಿ ಕುಣಿಸ್ಕೊಂಡು ಎಲ್ಲರಿಗೂ ಅವ್ರು ಒಚ್ಚು ಹಾಕೋಬೇಕಿಲ್ಲ ಅಂತ ಒಂದು ಪಾಪ ಅವ್ರಿಗೆ ಚಿತ್ರಹಿಂಸೆ ಕೊಡೋದು, ಬರೀ ಕುಣಿಸಿ ಚಿತ್ರಹಿಂಸೆ ಕೊಡೋದು. ಯಾಕಂದ್ರೆ ಮರ್ಯಾದಸ್ಥರು ಯಾರು ಪೊಲೀಸ್ ಸ್ಟೇಷನ್ ಬಂದು ಕೊಂಡಿರುವಂತದ್ದು ಇನ್ನೂರು ನಮ್ಮ ದೇಶದಲ್ಲಿ ಯಾವ್ದೊಂದು ಅವಮಾನ ಅಂತ ತಿಳ್ಕೊಂಡಾರ. ಹಂಗಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅಂತ ಹಿರಿಯರಿಗೆ ಅವಮಾನ ಮಾಡೋದು. ಅವ್ರು ಎಂದೂ ಇವರ ಮುಂದೆ ತಲೆ ತಗ್ಗಿಸಬಾರದು, ಅಥವಾ ಯಾರು ಜೀವನದಲ್ಲಿ ಎಂದೂ ಇವರು ರಾಜಕೀಯವಾಗಿ ಇಲ್ಲಿ ಏನ್ ರಾಜಕಾರಣ ಪ್ರೆಸೆಂಟ್ ಅಧಿಕಾರಕ್ಕದಲ್ಲ, ಇವ್ರನ್ನು ವಿರೋಧ ಮಾಡಬಾರದು, ಅವ್ರ ಮಾನಸಿಕವಾಗಿ ಕುಗ್ಗಿಸಬೇಕು, ಅವರನ್ನು ಒಬ್ಬ ಏನಂತಾರ ಸರ್ಕಸ್ ಪ್ರಾಣಿಗಳಂತೆ ತಾವು ಹೇಳಿದಾಗ ಕೇಳುವಂತ ಒಂದು ಮಾನಸಿಕವಾಗಿ ಅವರನ್ನ ಕುಂದಿಸಿ ಅವರ ಮೇಲೆ ಪ್ರಭಾವವನ್ನು ಬೆಳೆಸುವಂತ ಒಂದು ವ್ಯವಸ್ಥೆಯನ್ನ ಗೋಕಾಕ ರಾಜಕಾರಣಿಗಳು ಪೊಲೀಸರ ಮುಖಾಂತರ ಮಾಡ್ತಿದಾರೆ. ಪೊಲೀಸರು ಅವರ ಕೈಗೊಂಬೆಯಾಗಿ ಮತ್ತೆ ಅವರಿಂದ ಬೆನಿಫಿಷರೀಸ್. ಯಾಕಂದ್ರ ಗೋಕಾಕನಲ್ಲಿ ಮಟಕಾದಾಗ್ಲಿ, ಬೆಟ್ಟಿಂಗ್ದಾಗ್ಲಿ, ಗಾಂಜಾದಲ್ಲಿ ಮಾರುವುದಾಗ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ನಡೀತದೆ. ಮತ್ತು ಅಕ್ರಮ ಸರಾಯಿಯು ಗೋಕಾಕದಲ್ಲಿ, ಇಡೀ ರಾಜ್ಯದಲ್ಲಿ ಹೆಚ್ಚಿನ ಅಕ್ರಮ ಸರಾಯಿ ಗೋಕಾಕನಲ್ಲಿ ಮಾರಾಟವಾಗ್ತದೆ. ಮತ್ತು ಇಲ್ಲೇನ ಉಸುಕು ದಂಧೆ ಆಗ್ಲಿ ಎಲ್ಲಾ ರಾಜ್ಯದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿದ್ರು ಗೋಕಾಕ್ ತಾಲೂಕಿನಲ್ಲಿ ಮಾತ್ರ ಅಕ್ರಮವಾಗಿ ಮರಳು ಗಣಿಗಾರಿಕೆ ಅಂತ ಒಂದು ಅಕ್ರಮ ಕೆಲಸ ನಡೀತದ. ಇದರಿಂದ ಬರುವಂತ ದುಡ್ಡು ಇನ್ನೊಂದು ಎಂಸ್ಯಾಂಡ್ ಇಂದ ವಿದೌಟ್ ಪರ್ಮಿಟೆಡ್, ನಾನ್ ಪರ್ಮಿಟೆಡ್ ಎಂಸ್ಯಾಂಡ್ ಸೇಲ್ಗಳಿಂದ ಬರುವಂತ ದುಡ್ಡು ಪೊಲೀಸರಿಗೆ ಅತಿ ಹೆಚ್ಚಿನ ಆದಾಯ, ಮತ್ತು ಇಲ್ಲಿ ರಾಜಕಾರಣಿ ಹೆಚ್ಚಿನ ಆದಾಯ ಮಾಡಿಕೊಂಡು ಇವರೆಲ್ಲರೂ ಅಪರಾಧಿಗಳು, ರಾಜಕಾರಣಿಗಳು ಮತ್ತು ಪೊಲೀಸರು ಒಂದು ಬಿಸ್ನೆಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಗೋಕಾಕ್ನಲ್ಲಿದೆ. ಪೊಲೀಸರು ಅವ್ರ ಕೈಕೊಂಬೆಯಾಗಿ ಅವರ ಬೆನಿಫಿಷರಿ ಆಗಿ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಎಲ್ಲರೂ ಇದನ್ನ ಗೋಕಾಕ್ನಲ್ಲಿ ನಡೆಯುವಂತಹ ಪೊಲೀಸ್ ವ್ಯವಸ್ಥೆ ನೋಡಿದಾಗ ತಿಳಿದು ಬರ್ತದೆ. ಈಗ PSI ಕಿರಣ್ ಮೊಯ್ತೆ ಅವ್ರ ವಿರುದ್ಧ ಯಾವ ಕ್ರಮ ಆಗುತ್ತೆ ಅಂತ ಬಯಸ್ತಾರೆ ಸರ್? ಅಲ್ಲ, PSI ಕಿರಣ್ ನಾವು ಯಾವುದೇ ಪೊಲೀಸರ ಒಂದು ಏನಂತಾರ ಅವ್ರ ಶೇಡಿನ ಕ್ರಮ ಕೈಗೊಳ್ಳೋದು ಬೇಡ ಅನ್ಸುತ್ತೆ. ಅವ್ರನ್ನ
ಏನು ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು, ಮತ್ತೆ ಅಂತವ್ರು ಇಲ್ಲಿಂದ ಗೋಕಾಕದಿಂದ ವರ್ಗಾವಣೆ ಆಗ್ಬೇಕು. ನಮ್ಮ ಬೇಡಿಕೆ ಮೊದಲು ಇನ್ನೇ ಬೇಡಿಕೆ ಇಟ್ಟಿದ್ನಲ್ಲ, ಹೋದ್ ಸಲ SP ಇದ್ದಾಗ ಅವರು ಕಿರಣ್ ಮೋಹಿತೆ ಅವರು ಗ್ರಾಮೀಣ ಇದ್ರು, ಅವ್ರನ್ನ ಟೌನ್ ಹಾಕೊಂಡ್ ಬಂದ್ರು. ಟೌನ್ದಾಗ ವಾಲಿಕಾರ ಇದ್ರು, ಅವ್ರನ್ನ ಗ್ರಾಮೀಣ ತಗೊಂಡ್ ಬಂದ್ರು. ಅಂದ್ರ ಇದು ಇಲ್ಲಿ ಗೋಕಾಕ್ ರಾಜಕಾರಣಿಗಳ ಒಂದು ಹಿಡಿತ. ಇಲ್ಲಿ ಯಾವುದೇ ಪಕ್ಷ ಇದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಇರ್ಲಿ, ಈ ಗೋಕಾಕದ ರಾಜಕಾರಣದ ಕುಟುಂಬ ಎಷ್ಟು ಅಧಿಕಾರ ವರ್ಗಾವಣೆ ಹಿಡಿತ ಇದೆ ಅಂತ ಇದರಿಂದ ಗೊತ್ತಾಗ್ತದೆ.